ಫಸ್ಟ್ ಬಾಡಿಗೆ 420 ರೂಪಾಯಿ ಆಗಿದೆ. ಸೊ ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿದ್ದು. ಇವಾಗ ಎಲ್ಲಿದ್ದೀನಿ ಅಂತಂದರೆ ಬಾಗ್ಮನೆ ಟೆಕ್ ಪಾರ್ಕ್. ಈಗ ಒಂದು ಡ್ಯೂಟಿ ಸಿಕ್ಕಿದೆ. ಸೊ ಎಲ್ಲ ಲೆಜೆಂಡ್ಗಳ ಫೋಟೋ ಇಲ್ಲಿ ನೋಡ್ಬೋದು. ಬಸ್ ಸ್ಟಾಪ್ ಇದರಲ್ಲಿ ಹಾಕಿದ್ದಾರೆ. ಇದು ಆಟೋ ಸ್ಟ್ಯಾಂಡ್ ಆಯ್ತಾ ಇಲ್ಲಿ. ಸೊ ಎಲ್ಲ ಲೆಜೆಂಡ್ಗಳ ಫೋಟೋ ಇಲ್ಲಿ ಇದೆ. ಇದೆಲ್ಲಪ್ಪ ಅಂತಂದರೆ ಈಗ ಇರೋದು ಬಾಗ್ಮನೆ ಟೆಕ್ ಪಾರ್ಕು, CB ರಾಮನ್ ನಗರ ಹತ್ರ. ಈಗ ಒಂದು ಡ್ಯೂಟಿ ಸಿಕ್ಕಿದೆ ಕೋರ್ಮಂಗ್ಲ ಕಡೆಗೆ. 30 ರೂಪಾಯಿ ಕಸ್ಟಮರ್ ಎಕ್ಸ್ಟ್ರಾ ಹಾಕಿದ್ದಾರೆ ಟಿಪ್ಸು. ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. 650 ಮೀಟ್ರು ಇರೋದು. ಇವತ್ತಿನ ದಿವಸ ಫಸ್ಟ್ ಬಾಡಿಗೆ ಅಂತಂದರೆ ನನಗೀಗ ಡ್ರಾಪ್ ಆಗಿದ್ದು ಬಾಗ್ಮನೆ ಟೆಕ್ ಪಾರ್ಕ್ಗೆ. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಹೋಗಿ ನಾನು ಪಿಕಪ್ ಮಾಡಿದ್ದು. ಅರೌಂಡು 414 ರೂಪಾಯಿ ಆಗಿತ್ತು. 416 ರೂಪಾಯಿಲ್ಲೇ 420 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದಾರೆ ಕಸ್ಟಮರು. ಮಿಸ್ಟೇಕ್ ಮಾಡ್ಕೊಬಿಟ್ಟೆ. ರೋಡ್ ಮಿಸ್ಟೇಕ್ ಆಗೋಯ್ತು. ಮ್ಯಾಪ್ ನೋಡ್ಕೊಂಡಿಲ್ಲ. ಮತ್ತೆ ರಿಟರ್ನ್ ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಎಷ್ಟೊಂದು 300 ಮೀಟ್ರ್ ಎಕ್ಸ್ಟ್ರಾ ಬಂದ್ಬಿಟ್ಟೆ. ನೋಡಿದ್ರೆ ಈಗ ಮತ್ತೆ ಹೋಗಿ ಪಿಕಪ್ ಮಾಡಬೇಕು. ಹೋಗ್ತಾ ಇದ್ದೀನಿ ವಾಪಸ್. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಎಲ್ಲಿದ್ದೆ ಅಲ್ಲೇ ಪಿಕಪ್ ಇರೋದು. ಅಂದರೆ ಒಳಗಡೆ ಕಸ್ಟಮರು ಒಳಗಡೆ ಬುಕ್ ಮಾಡಿರೋದು. ಸೊ ಇಲ್ಲೇ ನೋಡಿ, ಇಲ್ಲಿಂದನೇ ಹೋದೆ ಮತ್ತೆ ವಾಪಸ್ ಇಲ್ಲಿಗೇ ಬಂದೆ. ಕಸ್ಟಮರ್ಗೆ ಇಲ್ಲೇ ವೆಯ್ಟ್ ಮಾಡೋಣ. ಕಸ್ಟಮರ್ಗೆ ಫೋನ್ ಮಾಡ್ತೀನಿ. ಇಲ್ಲ ಗುರುವೇ, ಇಲ್ಲ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಏನು ಗೊತ್ತಾ, ಯಾಕೆ ಇವತ್ತು ಹಿಂಗಾಗೋಯ್ತು ನನ್ನ ಕತೆ. ಆ್ಯಕ್ಚುಲಿ ಸ್ಟ್ರೈಟ್ ಹೋಗ್ಬೇಕು. ಈ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಈ ರೋಡಲ್ಲಿ ಸ್ಟ್ರೈಟ್ ಹೋಗಿ ಪಿಕಪ್ ಮಾಡಬೇಕಿರೋದು. ನೋಡಿ, 650 ಮೀಟ್ರ್ ಇರೋ ಜಾಗಕ್ಕೆ 1.25 ಕಿಲೋಮೀಟ್ರ್ ಮಾಡ್ಬಿಟ್ಟು ಹೋಗಿ ವಾಪಸ್ ಬಂದು ಮತ್ತೆ ಇವಾಗ ಇನ್ನೂ 550 ಮೀಟ್ರ್ ಬರುತ್ತಿದೆ ಪಿಕಪ್ಗೆ. ಏನು ಮಾಡೋಕ್ಕಾಗಲ್ಲ. ಹಿಂಗೂ ಆಗುತ್ತೆ ಒಂದೊಂದು ಸತಿ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ 7:30ಗೆ ಡ್ಯೂಟಿ ಏನು ಮಾಡಿದ್ದು, ಬಂದಿದ್ದು 9 ಗಂಟೆಗೆ. ಆದರೆ ಒಂದೇ ಸಿಂಗಲ್ ಬಾಡಿಗೆನಲ್ಲೇ ಒಂದು 420 ರೂಪಾಯಿ ಅರ್ನಿಂಗ್ಸ್ ಆಯ್ತಲ್ವಾ. ಅದು ಒಂದು ಒಳ್ಳೆ ವಿಷಯ. ಈಗ ಬಂದು ನಾನು ಹಾಕ್ಕೊಂಡಿರೋದು ಕೋರ್ಮಂಗ್ಲ ಕಡೆಗೆ. ಕಸ್ಟಮರ್ನ ಹೋಗಿ ಪಿಕಪ್ ಮಾಡೋಣ ಬನ್ನಿ. ಬೆಳಗ್ಗೆ ಹೊತ್ತು ಡ್ಯೂಟಿ ಆಗಬೇಕು ಅಂತ ಅಂದರೆ ಆದಷ್ಟು ಈ ಥರ ರೆಸಿಡೆನ್ಷಿಯಲ್ ಏರಿಯಾ ಕಡೆಗೆ ಬಂದರೆ ಡ್ಯೂಟಿಗಳು ಸಿಗ್ತವೆ. ಏನಾಗ್ಬಿಡುತ್ತೆ, ಬೆಳಗ್ಗೆ ನಾವು ರೆಸಿಡೆನ್ಷಿಯಲ್ ಏರಿಯಾಯಿಂದ ಹೆಂಗೋ ಒಂದು ಪಿಕಪ್ ಮಾಡಿಕೊಂಡು ಈ ಕಂಪ್ನಿಗಳಿರೋ ಕಡೆಗೆ ಬಂದ್ಬಿಡ್ತೀವಿ. ಅದಾದಮೇಲೆ ಭಾರಿ ಹಿಂಸೆ ಆಗೋಗುತ್ತೆ. ಆದ್ರೂ ವೆಯ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾವುದಾದ್ರೂ ಬಾಡಿಗೆ ಹುಡಿಕೊಂಡು ನಾವೇ ಹೋಗ್ಬಿಡ್ಬೇಕು. ಒಂದು ಕಂಪ್ನಿಯಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, ಹೋಗ್ಬಿಡ್ಬೇಕು. ಸೊ ಕಸ್ಟಮರ್ ಇಲ್ಲೇ ಮುಂದೆ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲ 259 ಆಗಿದೆ. 259. Thank you. Receive 259 rupees on Google Pay for business. ಸೊ ಒಟ್ಟು ಇವತ್ತಿನ ಅರ್ನಿಂಗ್ಸು ಈಗ ಒಂದು 670 ರೂಪಾಯಿ ಆಗಿದೆ. ಸೊ ಇದು ಬಂದು ಕೋರಮಂಗಲದಲ್ಲಿದ್ದೀನಿ. ಈಗ ಕೋರಮಂಗಲ ಫೋರಮ್ ಡೌನು. ಮುಂಚೆ 2011 ಬಂದು ಇದು ನಮ್ಮ ಸ್ಟ್ಯಾಂಡ್ ಅಡ್ಡ ಅಂತ ಆಗಿತ್ತು ಆಯಿತಾ. ಸೊ ಇವಾಗ ಬಿಟ್ಬಿಡೆ. ಎಲ್ಲಿ ಸಿಗುತ್ತೆ ಆ ಕಡೆ ಎಲ್ಲ ಡ್ಯೂಟಿ ಹಾಕ್ಕೊಂಡು ಹೋಗೋ ಥರ ಮಾಡ್ಕೊಂಡಿದ್ದು. ಮುಂಚೆ ಬಂದುಬಿಟ್ಟು ಇಲ್ಲೇ ರೆಗ್ಯುಲರಾಗಿ ಗಾಡಿ ಓಡಿಸ್ತಾ ಇದ್ದೆ. ಇದು ಎಲ್ಲಿಗಪ್ಪ ಅಂತಂದರೆ ಇಲ್ಲಿ ಫೋರಮಿಂದ ಬರುವಂತಹ ಕಸ್ಟಮರ್ನ ಕರ್ಕೊಂಡು ಸೋನಿವಲ್ ಸಿಗ್ನಲ್, ಕೋರಮಂಗಲ ಸೋನಿವಲ್ ಸಿಗ್ನಲ್ಗೆ ಡ್ರಾಪ್ ಆಗ್ತಾ ಇದ್ವಿ. ಸೊ 2011, 12, 13, 14, 15ವರೆಗೂ ಅದೇ ಥರನೇ ಇದ್ದಿದ್ದು. ಅದಾದಮೇಲೆ ಈ ಓಲಾ ಊಬರ್ ನಮ್ಮ ಯಾತ್ರೆ ರ್ಯಾಪಿಡೋ ಅಂತ ಬಂತು. ಅದ್ರ ಜೊತೆಗೆ ನಾನು ಬೇರೆ ಕ್ಯಾಬ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡೆ. ಅಂದರೆ ಮಿಕ್ಸ್ ಆಯಿತಾ. ಒಂದು 6 ತಿಂಗಳು ಆಟೋ ಓಡಿಸೋದು, 3 ತಿಂಗಳು ಕ್ಯಾಬ್ ಓಡಿಸೋದು, ಇದೇ ಲೆಕ್ಕಾಚಾರದಲ್ಲೇ ಮಾಡ್ಕೊಂಡು ಹೋಗಿದ್ದು. ಸೊ ಅವಾಗ ಇರುವಂತಹ ಒಂದು ಇದು ಅಡ್ಡ ಅವಾಗಿತ್ತು. ಇವಾಗ ಬಿಟ್ಬಿಡೆ ಗುರು. ಯಾವ ಅಡ್ಡನೂ ಬೇಡ, ಯಾವ ಹುಡುಗರು ಬೇಡ, ಯಾರೂ ಬೇಡ ಅಂದ್ಕೊಂಡು ಮರ್ಯಾದೆಯಿಂದ ಏನು ಡ್ಯೂಟಿ ಸಿಗುತ್ತೆ ಅದನ್ನು ಮಾಡಿಕೊಂಡು ತಿರ್ಗಾಣಮ್ಮ ಅಂತಂದ್ಬಿಟ್ಟು ಈ ಅಡ್ಡನ ಬಿಟ್ಟು ಈಗ ಮರ್ಯಾದೆಯಿಂದ ಓಲಾ ಊಬರ್ ನಮ್ಮ ಯಾತ್ರೆ ಯಾವುದು ರ್ಯಾಪಿಡೋ ಈ ಅಗ್ರಿಕೇಟರ್ ಕಂಪ್ನಿಗಳಲ್ಲಿ ಅಪ್ಲಿಕೇಶನ್ ಡ್ಯೂಟಿ ಮಾಡಿಕೊಂಡು ಸಿಕ್ಕಿದ್ರೆ ಮೀಟ್ರ್ ಬಾಡಿಗೆನೂ ಹೊಡ್ಕೊಂಡು ಆರಾಮಾಗಿದ್ದೀನಿ. ಸೊ ಮುಂಚೆ ಇಲ್ಲಿ ಬಂದುಬಿಟ್ಟು ಸುಮಾರು ಒಂದು
15-16 ಜನ ಮೇಲೆ ನಾವು ಹುಡುಗರಿದ್ವಿ. ಇವಾಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ಹೋದ್ರು ಅಂತಲೇ ಗೊತ್ತಿಲ್ಲ, ಕಾಂಟ್ಯಾಕ್ಟು ಇಲ್ಲ. ಎಲ್ಲ ಕೆಲವೊಬ್ರು ಊರಿಗೆ ಸೆಟ್ಲಾದರು, ಕೆಲವೊಬ್ರದ್ದು ಹಠ ಚಟ ಅವರಲ್ಲಿ ಇದ್ದಿರೋವಂತಹ ಕೆಲವೊಂದು ವರ್ತನೆ, ಅದರಿಂದಾಗಿ ಎಲ್ಲ ಕೆಲವೊಬ್ರು ಹೊಂಟೋದ್ರು. ಆದರೆ ಪ್ರಪಂಚನೇ ಬಿಟ್ಟು ಹೊಂಟೋದ್ರು. ಏನು ಮಾಡೋಕ್ಕಾಗಲ್ಲ, ಟೈಮು ಸಂದರ್ಭ. ಇವಾಗಂತೂ ಪೊಲೀಸರು ಎಲ್ಲ ಅಂದರೆ ಅಲ್ಲಿ ಅಡ್ಡ ಹಾಕೊಂಡು ಇಡೀ ಏನಪ್ಪ ಇತ್ತೀಚೆಗಂತೂ ಪೊಲೀಸರು ಅವಳಿ ಮತ್ತೆ ಸ್ಟಾರ್ಟ್ ಜಾಸ್ತಿ ಆಗ್ತದೆ. ಏನು ಎಲ್ಲ ಕಡೆ ಟೂ ವೀಲರ್ನ ಜಾಸ್ತಿ. ಯಾವುದೋ ಗಾಡಿ ಬರೀ ಟಚ್ ಆಗೈತೆ. ಬೆಂಗಳೂರಿನ ಮೇಲೆ ಮಾಮೂಲಿ ಗಾಡಿಗಳು ಟಚ್ ಆಗೋದು, ಏನೋ ಸಮಾಧಾನ ಮಾಡ್ಕೊಂಡು ಹೆಚ್ಚು ಕಡಿಮೆ ಏನೋ ಒಂದು ಮಾತಾಡ್ಕೊಂಡು ಹೋಗೋದು, ಬೆಟರು. ಸುಮ್ಮನೆ ಗಲಾಟೆ ಮಾಡ್ಕೊಂಡು ಅಲ್ಲಿ ಟೈಮ್ ವೇಸ್ಟ್ ಮಾಡೋದು, ಏನೂ ಯೂಸ್ ಇಲ್ಲ. ಏನಾಯ್ತೋ ಗೊತ್ತಿಲ್ಲ. ಬೇರೆ ಆಟೋನ ಹೋಗಿ ಅಡ್ಡ ಹಾಕೋರ ಗಾಡಿನ ನೋಡು. ಸೊ ಎಲ್ಲ ಕಡೆನೂ ಬರೀ ಪೊಲೀಸವರೇ ನಿಂತ್ಕೊಂಡವ್ರೆ. ಇಲ್ಲ ನೋಡ್ಬೋದು. ಏನೋ ಗೊತ್ತಿಲ್ಲ, ಹಿಡಿಬಾರ್ದು ಅಂತಾರೆ. ನೋಡಿದ್ರೆ ಎಲ್ಲ ಕಡೆ ನಿಂತು ಹಿಡಿತಾ ಇದ್ದಾರೆ. ಹೇಳೋರಿಲ್ಲ. ಇದೇ ರೋಡಲ್ಲಲ್ವಾ? ಹಿಂದೆನೂ ಇದಾರಪ್ಪ, ಇಲ್ಲಿ ಮುಂದೆನೂ ಇದಾರೆ ಮೇಡಮ್. ಅಲ್ಲಿ ಮಿಸ್ ಆದ್ರೆ ಇಲ್ಲಿ ಹಿಡಿಯೋಣ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಇದ್ದಾರೆ. ಇಲ್ಲಿ ಇದ್ದಾರೆ, ಅಲ್ಲಿ ಲೆಫ್ಟ್ ಸೈಡಲ್ಲೂ ಇದ್ದಾರೆ. ಏನೋ ಹಿಡಿಬಾರ್ದು ಅಂತಾರೆ, ಒಂಥರ ಏನು ಹಿಡಿತಾ ಇದ್ದಾರೆ. ಸ್ವಲ್ಪ ದಿನ ಸ್ಟ್ರೈಕ್ ಮಾಡಿದ್ರಲ್ಲ, ಬೇಡ ಹಿಡಿಯೋದು, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ, ಡೈರೆಕ್ಟ್ ಆಗಿ ಮನೆಗೆ ಹೋಗುತ್ತೆ ಅಂತಿದ್ರಲ್ವಾ. ರೋಡಲ್ಲಿ ಏನಕ್ಕೆ ನಿಂತಿದ್ದಾರೆ ಅರ್ಥ ಆಗ್ತಿಲ್ಲ. ಏನಪ್ಪ ಸ್ವಲ್ಪ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತಲ್ವಣ್ಣ? ಆಕ್ಸಿಡೆಂಟಾ? ಹಿಂಗೆ ಇವ್ರು ಹಿಡಿದ್ರೆ ಜಾಸ್ತಿ. ಹೆಲ್ಮೆಟ್ಟು ಕ್ಯಾಮ್ರಾದಲ್ಲಿ ಹಿಡಿದ್ರೆ ಹಿಡಿತಾರೆ, ಡೈರೆಕ್ಟ್ ಆಗಿ ಹಿಡಿಯಲ್ಲ, ನಡೀರಿ ಅಂತ ಸ್ವಲ್ಪ ಜನ ಇದ್ ಮಾಡ್ತಾರಲ್ವಾ. ಸೊ ಅದಕ್ಕೆ ಏನಾದ್ರು ನಾನು ಹಂಗ ಅನ್ಕೊಂತ ಇದ್ದೀನಿ. ಇರ್ಬೋದು, ಹೇಳಕ್ಕಾಗಲ್ಲ. ಅದರಿಂದ ಮತ್ತೆ ಈ ತರ ನಿಂತ್ಕೊಂಡ್ರೆ ಬೈಕ್ ಆದ್ರೂ ಹಾಕೊಳ್ತಾರೆ ಅಲ್ವಾ. ಸೊ ಹಾಗಾಗಿ ಏನಾದ್ರು ಮತ್ತೆ ಸ್ಟಾರ್ಟ್ ಮಾಡಿದಾರೇನೋ ಅನ್ಸುತ್ತೆ. ಯಾವಾಗ ಎಲ್ಲಿ ಏನಕ್ಕೋಸ್ಕರ ಹಿಡಿತಾರೆ ಏನು ಅರ್ಥನೇ ಆಗಲ್ಲ. ಅಲ್ಲ, ಅದರಿಂದ ಅವ್ರಿಗೆ ಯೂಸ್ ಆಗುತ್ತೆ, ಯಾರಿಗೋ ಒಬ್ರಿಗಾದ್ರೂ ಭಯ ಆಗುತ್ತೆ ಅಷ್ಟೇ. ಬೆಳಗ್ಗೆ ಪೀಕ್ ಅವರಲ್ಲಿ ಬಂದು ತುಂಬಾ ಜಾಸ್ತಿ ಬುಕಿಂಗ್ ಜಾಸ್ತಿ ಇರುತ್ತೆ ಮೇಡಮ್. ಅವಾಗ ಗಾಡಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಫಿಲ್ ಇದಾಗಿರುತ್ತಲ್ವಾ, ಬುಕಿಂಗ್ ಆಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಅವಾಗ ಬೈಕ್ ಇಲ್ಲ, ಕಾರ್ ಇಲ್ಲ, ಆಟೋ ಇಲ್ಲ, ಯಾವುದು ಸಿಗಲ್ಲ ಮೇಡಮ್, ಕಷ್ಟನೇ. ಮಾರ್ನಿಂಗ್ ಟೈಮಲ್ಲಿ ನೀವು ನಾನ್ ಪೀಕ್ ಅವರಲ್ಲಿ ನೀವು ಬುಕ್ ಮಾಡಿದ್ರೆ ಜಾಸ್ತಿ. ನೀವು ಟಿಪ್ ಆ್ಯಡ್ ಮಾಡಿದ್ರು ಸಿಗಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿರುತ್ತವೆ. ಪೀಕ್ ಅವರ್ ಅಲ್ವಾ, ಡಿಮ್ಯಾಂಡ್ ಜಾಸ್ತಿ ಇದೆ ಮೇಡಮ್. ಇವಾಗ ನೋಡಿ, ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಇವಾಗ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತ ನೀವೇ ನೋಡ್ಬೋದು. ಪೀಕ್ ಅವರ್ ಥರನೇ ಇದೆ. ಇವಾಗ ಮುಂಚೆ ಎಲ್ಲ ಬಂದ್ಬಿಟ್ಟು ಪೀಕ್ ಅವರ್ಗೆ ಒಂದು ಟೈಮಿಂಗ್ಸ್ ಇರ್ತಿತ್ತು. ಇವಾಗ ಬೆಳಗ್ಗೆ ಒಂದು 7 ಗಂಟೆ ಇಲ್ಲ 8 ಗಂಟೆಯಿಂದ ಒಂದು 10 ಗಂಟೆ ಅಂತ. ಇವಾಗ ಹಂಗಿಲ್ವೇ ಇಲ್ಲ, ಎಲ್ಲ ಫುಲ್ ಟೈಮ್, ಎನಿ ಟೈಮ್ ಒಳ್ಳೆ ಪೀಕ್ ಅವರ್ ಥರನೇ ನಡೀತಾ ಇದೆ ನೋಡಿ. ಸೊ ಅದಕ್ಕೆ ಬೆಳಗ್ಗೆ ಹೊತ್ತು ಗಾಡಿಗಳು ಸಿಗಲ್ಲ, ತುಂಬ ಕಷ್ಟ. ನೀವು ಟಿಪ್ ಹಾಕಿದ್ರೂ ಸಿಗಲ್ಲ. ತುಂಬ ಜನ ಅನ್ಕೊಂತಾರೆ ಹೋಗೋದಿಲ್ಲ ಸಿಗಲ್ಲ ಅಂತಲ್ಲ, ಗಾಡಿಗಳು ಅವೈಲಬಲ್ ಇರೋದಿಲ್ಲ. ಯಾವ್ದ್ರಲ್ಲೂ ಸಿಗ್ತಲ್ಲ, ಓಲಾ, ಊಬರ್, ಯಾವ್ದ್ರಲ್ಲೂ, ರ್ಯಾಪಿಡೋ, ನಮ್ಮ ಯಾತ್ರ, ಯಾವ್ದ್ರಲ್ಲೂ ಇಲ್ಲ. ತುಂಬ ಜನ ಹೇಳೋದು ಕರೆದ್ರೆ ಬರೋದಿಲ್ಲ, ಆಮೇಲೆ ಗಾಡಿಗಳು ಸಿಗಲ್ಲ ಅಂತ ಹೇಳ್ತಾರೆ. ಆ ಥರ ಏನಿಲ್ಲ ಮೇಡಮ್. ಮೇಯ್ನಾಗಿ ಏನಂದರೆ ಮಾರ್ನಿಂಗ್ ಟೈಮಲ್ಲಿ ಹೈ ಡಿಮ್ಯಾಂಡ್ ಇರುತ್ತೆ. ಮತ್ತು ಸಾಯಂಕಾಲ ನೀವು 4:30-5 ಗಂಟೆ ಮೇಲೆ ನೀವು ಟ್ರೈ ಮಾಡಿದ್ರೆ ಗಾಡಿಗಳು ಸಿಗಲ್ಲ. ನೋಡಿ, ಟ್ರೈ ಮಾಡಿ ನೋಡಿ. ಹಾಂ, ಇವಾಗ ನಾನ್ ಪೀಕ್ ಅವರ್ ಅಲ್ವಾ, ಸೊ ಇವಾಗ ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ. ಈಗ ಮಧ್ಯಾಹ್ನ 2 ಗಂಟೆ 15 ನಿಮಿಷ ಆಗಿದೆ. EGL ಹತ್ರ ಇದ್ದೀನಿ. ಎಷ್ಟು ಗಾಡಿಗಳು ನಿಂತಿದ್ದಾವೆ, ಡ್ಯೂಟಿಗಳು ಬರ್ತಿದ್ದಾವಪ್ಪ, ಯಾಕೆ ಎತ್ಕೊಂತ ಇಲ್ಲ ಗೊತ್ತಿಲ್ಲ. ನನಗೆ ಇನ್ನೊಂದು ಟ್ರಿಪ್ ಸಿಕ್ಕಿದೆ EGL ಇಂದ HSR ಲೇಔಟು. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಬೇಕು. ಇಲ್ಲೇ ಕಸ್ಟಮರ್ ಲೊಕೇಶನ್ಗೆ ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ.
ಮೋರಿ ಬೇರೆ ಸೈಡಲ್ಲಿ ಹತ್ಬಿಟ್ಟಿದ್ದಾರೆ ಅಂದರೆ ಕ್ಲೀನ್. ಮೇಂಟೆನೆನ್ಸ್ ಮಾಡಿರೋದು ಎಲ್ಲಿ ಕಟ್ಟಾಗಿ ಬಿದೋಗುತ್ತೆ ಅಂತ ಇದು ಹಳೇದನ್ನ ತೆಗೆದು ಹೊಸದು ಹಾಕಿದ್ದಾರೆ. ಸೊ ಇಲ್ಲೇ ತೋರಿಸ್ತಿದೆ ಕಸ್ಟಮರ್ ಲೊಕೇಶನು. ವೆಯ್ಟ್ ಮಾಡುವ. ಸೊ ಸಿಕ್ಕಿದ ಬಾಡಿಗೆನ ಸುಮ್ಮನೆ ಹಾಕೊಂಡು ಮೂವ್ ಆಯ್ತಾ ಇರ್ಬೇಕು. ಅವಾಗ ಏನು ಗೊತ್ತಾ, ನಮಗೂ ಒಂದು ಬೇಗ ಅರ್ನಿಂಗ್ಸ್ ಆಗುತ್ತೆ, ಒಂದು ಟೈಮ್ ಉಳಿತದೆ. ಅದ್ರ ಜೊತೆಗೆ ಬೇಗ ಮನೆಗೆ ಹೋಗ್ಬೋದು. ಸುಮ್ಮನೆ ರೋಡಲ್ಲಿ ಇಟ್ಕೊಂಡು ಏನಿದೆ ಹೇಳಿ, ಈ ಧೂಳಲ್ಲಿ ಈ ಪೊಲ್ಯೂಷನ್ ಒಳಗಡೆ ರೋಡಲ್ಲಿ ಇಟ್ಕೊಂಡು ಸಾಯೋ ಬದಲು ಬೇಗ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು. ತುಂಬ ಜನ ಏನು ಮಾಡ್ತಾರೆ, ಅದೇ ಅವ್ರದ್ದೇ ಏರಿಯಾ ಒಳಗಡೆನೇ ಇರಬೇಕು, ಅದು ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಪ್ಲ್ಯಾನಿಂಗಲ್ಲಿ ಇರ್ತಾರೆ. 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಏನೂ ಮಾಡೋಕ್ಕಾಗಲ್ಲ. ಹೆಚ್ಚು ಕಡಿಮೆ ನಮ್ಮ ಟೈಮ್ನ ಉಳಿಸ್ಬೇಕು ಅಂತಂದರೆ 1-2 ಕಿಲೋಮೀಟ್ರನ್ನ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಪಿಕಪ್ ಮಾಡಿಬಿಟ್ರೆ ಬೆಟರು. ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಕಸ್ಟಮರ್ ಲೊಕೇಶನ್ ಬಂದು ಕಾಫಿ ಕುಡ್ಕೊಂಡು ಮತ್ತೆ ಡ್ಯೂಟಿ ಮಾಡುವ. ಒಂದು ಕಾಫಿ. ಸೊ ಕಾಫಿ ಕುಡ್ಕೊಂಡು ನೆಕ್ಸ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋದಾಯಿತು. ಇಲ್ಲೇ ನಾರ್ಮಲಾಗಿ ಕಾಫಿ ಕುಡಿಯೋಂಥ ಜಾಗ. ಸೊ ಈಗ ಕಾಫಿ ಕುಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಕಾಫಿ ಎಲ್ಲ ಕುಡ್ದಾಯಿತು. ಈಗ ಡ್ಯೂಟಿ ಕಡೆಗೆ ಹೊರಡೋಣ. ಸೊ ಬೇಗ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ. ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಆಗಿರೋದ್ರಿಂದಾಗಿ ಸ್ವಲ್ಪ ಆದಷ್ಟು ಡ್ಯೂಟಿಗಳು ಮಾಡಬೇಕು. ಬೇರೆ ವಿಧಿಯಂತೂ ಇಲ್ಲ, ಏನು ಮಾಡೋದು, ಡ್ಯೂಟಿ ಮಾಡಲೇಬೇಕು, ನಮ್ಮ ಕೆಲಸ ಇದು. ಸೊ ಈಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತಂದರೆ HSR ಲೇಔಟಲ್ಲಿದ್ದೀನಿ. ಬನ್ನಿ ಹೋಗಿ ಡ್ಯೂಟಿ ಮಾಡೋಣ. ಯಾವುದಾದ್ರೂ ಡ್ಯೂಟಿ ಹುಡುಕ್ಬೇಕು ಟಕ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಒಂದೊಂದೇ ಮೊಬೈಲ್ನಾಗ ಕೂಡ ಆನ್ ಮಾಡ್ಕೊಡೋಣ. ವೆದರ್ ಮಾತ್ರ ಸೂಪರ್ ಆಗಿದೆ. ರ್ಯಾಪಿಡೋ ನಮ್ಮ ಎದುರು ಯಾವುದೈತೆ ಎಲ್ಲ ಡ್ಯೂಟಿನೂ ಯಾವುದ್ಯಾವ್ದ್ರಲ್ಲಿ ಸಿಗುತ್ತೆ ಎಲ್ಲ. ಈಗ ಇನ್ನೊಂದು ಡ್ಯೂಟಿ ಸಿಕ್ಕಿದೆ, ಹೋಗಿ ಪಿಕಪ್ ಮಾಡೋಣ. ಕಸ್ಟಮರ್ ಲೊಕೇಶನ್ಗೆ ಹೊರಟಿದ್ದೀನಿ. ಡ್ಯೂಟಿಗಳಂತೂ ಚೆನ್ನಾಗೇ ಬರ್ತಿದೆ ಗುರು. ಬೈಕ್ ಟ್ಯಾಕ್ಸಿ ನಿಂತ ಮೇಲೆ ಆಟೋಗಳು ಅಷ್ಟು ನಿಲ್ಸ್ಕೊಳೋಂಥದ್ದು ಏನಿಲ್ಲ. ಒಳ್ಳೆ ಟ್ರಿಪ್ಗಳು ಅವಾಗವಾಗ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ಟೈಮ್ ಉಳಿತಾ ಇದೆ. ಮೇಯ್ನಾಗಿ ಟೈಮ್ ಉಳಿತಾ ಇದೆ ನಮಗೆ. ಅದೊಂದು ಇಂಪ್ರೆಸಿವ್ ವಿಷಯ. ಸೊ ಮುಂದೆ ಸಿಗ್ನಲ್ ಓಪನ್ ಆಗಿದೆ. ಸೊ ಅಂತ ಹೋಗಿ ಪಿಕಪ್ ಮಾಡೋಣ ಕಸ್ಟಮರ್ ಲೊಕೇಶನ್. ಈಗ ಇಲ್ಲಿ ಕಸ್ಟಮರ್ ಲೊಕೇಶನ್ ಬಂದೆ ಪಿಕಪ್ಗೆ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಕಸ್ಟಮರ್ ಹ್ಯಾಡ್ ಟು ಕ್ಯಾನ್ಸಲ್ ಅಂತ ಅಂದ್ಬಿಟ್ಟು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು. ಆಲ್ಮೋಸ್ಟ್ ಇಲ್ಲಿ ಬಂದು ಒಂದು 5 ನಿಮಿಷ ವೆಯ್ಟ್ ಮಾಡಿದ ಮೇಲೆ ಮಾಡಿದ್ದಾರೆ ಆಲ್ರೆಡಿ. ಅವ್ನು ಯಾವ ಮಟ್ಟಕ್ಕೆ ಮಾತಾಡ್ದ ಅಂತಾರಂದರೆ, ಅರೆ ಭಯ್ಯ ಅರೆ ಅಭಿ ಆರೆ ಅಂತ ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ. ಈ ಥರದವ್ರು ಇರ್ತಾರೆ, ಡಬಲ್ 2 ಗಾಡಿ 3 ಗಾಡಿ ಬುಕ್ ಮಾಡ್ಕೊಬಿಡೋದು. ಇಲ್ಲಿ ಅವ್ರು ಬೇರೆ ಗಾಡಿನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗೋದು. ಒಳ್ಳೆ ರೀತಿಯಲ್ಲಿ ಎಲ್ಲಿ ನಾವು ಉಗಿತೀವಿ ಅಂತ ಅಂದ್ಬಿಟ್ಟು ಚೆನ್ನಾಗೆ ಬೆಣ್ಣೆ ಥರ ಮಾತಾಡೋದು. ಅರೆ ಭಯ್ಯ ಅಭಿ ಆರೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ದೆ. ನನಗೆ ಅವಾಗಲೇ ಡೌಟ್ ಹೊಡೀತು. ಬಟ್ ತೊಂದರೆ ಇಲ್ಲ, ಬೇರೆ ಡ್ಯೂಟಿ ಬರುತ್ತೆ. ಸೊ ಬೇರೆ ಡ್ಯೂಟಿ ಮಾಡ್ಕೊಂಡು ಹೋಗೋಣ. ಇವಾಗೇನು ಡ್ಯೂಟಿಗೇನು ಪ್ರಾಬ್ಲಮ್ ಇಲ್ಲ. ಸೊ ಇನ್ನೂ ಬೇರೆ ಪಿಕಪ್ ಮಾಡ್ಕೋಬೇಕು. ಇವಾಗ ಬಂದಿದ್ದು 3/4 ಕಿಲೋಮೀಟ್ರು ವ್ಯರ್ಥ. ಈಗ ಬಂದು ದೊಂಬ್ಲೂರು ಬ್ರಿಡ್ಜ್ ಹತ್ರ ಇದ್ದೀನಿ. ಸೊ ಈಗ ಏನಪ್ಪ ಅಂದರೆ ಟ್ರಾಫಿಕ್ಕು ಸಿಕ್ಕಾಬಟ್ಟೆ ಟ್ರಾಫಿಕ್ಕು ರೋಡಲ್ಲಿ. ಈಗ ನಾನು ಇಲ್ಲಿ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಕಸ್ಟಮರು ಇಲ್ಲಿ ಇಷ್ಟೊಂದು ಆಟೋಗಳು ನಿಂತಿದ್ದಾವೆ. ಅವ್ರ ಹತ್ರ ಯಾರ ಹತ್ರನೂ ಕೇಳ್ತಾ ಇಲ್ಲ. ರೋಡಲ್ಲಿ ಹೋಗುವಂಥ ಈ ಬುಕ್ಕಿಂಗಲ್ಲಿ ಬಂದಿರ್ತೀವಲ್ವ ಆ ಗಾಡಿಗಳು ಕೇಳ್ತಾರೆ. ಇಲ್ಲಿ ನೋಡಿದ್ರೆ ಪೊಲೀಸ್ ಅವರು ನಮ್ಮನ್ನು ಪಿಕಪ್ ಮಾಡೋಕ್ಕೆ ಬಂದರೆ ಓಡಿಸ್ತಾರೆ. ಆದರೆ ಇವ್ರ ಮಾತ್ರ ಇಲ್ಲೇ ಪೊಲೀಸರು ನಿಂತಿದ್ದಾರೆ. ಇವ್ರು ನಮ್ಮ ಹತ್ರ ಕೇಳ್ತಾರೆ, ಬರ್ತೀರಾ ಅಂತ ಅಂದ್ಬಿಟ್ಟು. ನಾವು ಬುಕ್ಕಿಂಗ್ ತಗೊಂಡಿರ್ತೀವಿ. ಮತ್ತೆ ಯಾರಾದರೂ ನೋಡಿದ್ರೆ ಆಟೋದವ್ರು ಬರೋದಿಲ್ಲ. ಅಲ್ಲೇ ಸ್ಟ್ಯಾಂಡಲ್ಲೇ ಒಂದು ಮಿನಿಮಮ್ ಅಂದರೆ ಏನಿಲ್ಲ ಅಂದರೂ ಒಂದು 15-20 ಆಟೋ ನಿಂತಿದ್ದಾವೆ. ಅಲ್ಲೇ ಪೊಲೀಸರು ಕೂಡ ನಿಂತಿದ್ದಾರೆ. ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸು ತೋರಿಸ್ತಾ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಈ ಥರ ಸಿಚುವೇಶನ್ ಇದೆ. ಈಗ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ. ಇಲ್ಲೇ ಒಂದು ಡ್ಯೂಟಿ ಸಿಕ್ಕಿದೆ ಮಿನಿಮಮ್ಮು.
ಪಿಕಪ್ ಮಾಡಿ. ಈಗ HSR ಲೇಔಟಲ್ಲಿ ಇದ್ದೀನಿ. ಇದ್ದಿದ್ದಂಗೆ ಡ್ಯೂಟಿಗಳು ಕಡಿಮೆ ಆಗೋಯ್ತು. ಡ್ಯೂಟಿಗಳು ಬರ್ತಿದೆ, ಬಟ್ ಏನಂದ್ರೆ ನನ್ನ ಟಾರ್ಗೆಟು ಕಂಪ್ಲೀಟ್ ಆಗಿದೆ ಅಲ್ವಾ. ಈಗ ಮನೆ ಕಡೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು, ಅಂದರೆ ಮನೆ ಕಡೆಗೇ ಡ್ಯೂಟಿ ಹಾಕೊಂಡು ಟ್ರೈ ಮಾಡ್ತಾ ಇದೆ. ನೋಡಿ ಬಂದೇ ಕ್ಯಾನ್ಸಲ್ ಮಾಡಿಬಿಟ್ರು ಕಸ್ಟಮರು. ಇದು ಫೇಕಾ ರಿಯಲ್ ಅಂತ ಗೊತ್ತಿಲ್ಲ. ಅವಾಗಿಂದ ಈ ಥರ ಒಂದು ಪ್ರಾಬ್ಲಮ್ ಆಗ್ತಿದೆ. ಒಂದು 4-5 ಬುಕ್ಕಿಂಗ್, ಆಲ್ರೆಡಿ 4-5 ಬುಕ್ಕಿಂಗ್ನ ಕ್ಯಾನ್ಸಲ್ ಆಗೈತೆ ಒಂದು 20 ನಿಮಿಷ ಟೈಮಲ್ಲಿ. ಸೊ ಇಲ್ಲಿ ಬಂದೇ ಇವಾಗ ಕ್ಯಾನ್ಸಲ್ ಆಯಿತು. ಇದು ಬೇಕು ಅಂತ ಮಾಡ್ತಿದ್ದಾರೋ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ಸೊ ನೋಡೋಣ, ಮತ್ತೆ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ 1 ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಬಂದು ನಿಲ್ಲಿಸ್ಕೊಂಡು ಹಿಂಗೆ ಕ್ಯಾನ್ಸಲ್ ಆಗೋದೆ ಜಾಸ್ತಿ ಆಗ್ಬಿಟ್ಟಿದೆ ಬುಕ್ಕಿಂಗ್ಸು. ಯಾಕೆ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ ಯಾರಾದರೂ ಫೇಕ್ ಬುಕ್ಕಿಂಗ್ ಮಾಡ್ತಾವ್ರಾ? 2:43 ಅಂದರೆ 10 ಗಂಟೆ 43 ನಿಮಿಷ ಆಗಿದೆ. HSR ಲೇಔಟಿಂದ ಆಲ್ಮೋಸ್ಟು ಖಾಲಿ ಬಂದಿರೋದು ನಾನು ಇವಾಗ. ಸರಿ, ನಾ ಫುಲ್ ಬೇಜಾರಾಗೋಯ್ತು. ಸೊ ಇವಾಗ ನಾನು ಖಾಲಿ ಬಂದಿರೋದು ಎಷ್ಟಪ್ಪ ಅಂತ ಅಂದರೆ 18 ಕಿಲೋಮೀಟ್ರು HSR ಲೇಔಟಿಂದ ಖಾಲಿ ಬಂದಿದ್ದೀನಿ. ಯಾಕೋ HSR ಲೇಔಟಿಂದ ಒಂದು 5-6 ಡ್ಯೂಟಿ ಕ್ಯಾನ್ಸಲ್ ಆದಮೇಲಿಂದ ನನಗೆ ಯಾವುದೂ ಸರಿಯಾಗಿ ಬರ್ತಿರಲಿಲ್ಲ. ಬರೀ ಆಪೋಸಿಟ್ ಡೈರೆಕ್ಷನ್ಗೆ ಜಾಸ್ತಿ ಸಿಗ್ತಾ ಇದ್ದಿದ್ದು, ಇಂದಿರಾನಗರ ಈ ಕಡೆ ಅಶೋಕ್ ನಗರ ಅಂದ್ಕೊಂಡು. ಸೊ ನಾನು ಆ ಟೈಮಲ್ಲೇ ಅಷ್ಟು ಲೇಟ್ ಆಗಿಬಿಟ್ಟಿದೆ. ಇನ್ನೇನು ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಸೀದಾ ಮನೆ ಕಡೆಗೆ ಹೊರಟು ಬಂದಾಯಿತು. ಇವತ್ತಿನ ದಿವಸ ಹಿಂಗೆ ಇತ್ತು. ಒಂದು ಮಟ್ಟಕ್ಕೆ ಚೆನ್ನಾಗಿತ್ತು ಡ್ಯೂಟಿ, ಬಟ್ ಏನು ಮಾಡೋಣ, ಕರೆಕ್ಟಾಗಿ ನನಗೆ ಲಾಸ್ಟ್ ಒಂದು ಡ್ಯೂಟಿ ಸೆಟ್ ಆಗಿಬಿಟ್ಟಿದ್ದರೆ ಇವತ್ತೊಂದು ಸ್ವಲ್ಪ ಗ್ಯಾಸು ಅಮೌಂಟ್ ಎಲ್ಲ ರಿಕವರಿ ಆಗಿರೋದು. ಡ್ಯೂಟಿ ಸಿಕ್ಕಿತ್ತು, ಆದರೆ ಕ್ಯಾನ್ಸಲ್ ಮಾಡಿಬಿಟ್ಟು ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ರು. ಅದೇನಂತ ಗೊತ್ತಿಲ್ಲ, ಫೇಕ್ ಡ್ಯೂಟಿನ ಇಲ್ಲ ರಿಯಲ್ ಡ್ಯೂಟಿನ ಏನು ಅಂತ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟು ಯಾವ ಥರ ಇರುತ್ತೆ ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.